ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ. ಅತಿ ಸುಲಭವಾಗಿ ಹಾಗೆ ರುಚಿಕಟ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಬೇಗನೆ ಆಗೋಗ್ಬಿಡುತ್ತೆ. ಮನೇಲಿರೋ ಸಾಮಾನುಗಳನ್ನೇ ಬಳಸಿ ನಾವು ಮಾಡ್ಬೋದು. ಮೊದಲಿಗೆ ಇಲ್ಲಿ ಮಶ್ರೂಮ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 200 ಗ್ರಾಮ್ ಅಷ್ಟು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಅಂದರೆ ಟೋಟಲಾಗಿ 400 ಗ್ರಾಮ್ ಇದೆ. ಅದರಲ್ಲಿ ನೋಡಿ ಒಂದು ಮಶ್ರೂಮ್ನ ಹೀಗೆ ಉದ್ದದಾಗಿ ಕಟ್ ಮಾಡಬೇಕು. ಆ ನಂತರ ಇದರಲ್ಲಿ ಉದ್ದ ಕಡ್ಡಿ ಇರುತ್ತಲ್ಲ ಅದನ್ನು ತೆಗಿಬೇಕು. ನಂತರ ಇದ್ರ ಮೇಲೆ ಸಿಪ್ಪೆ ಇರುತ್ತೆ ನೋಡಿ, ಇದನ್ನು ನೀಟಾಗಿ ಈ ಥರ ಬಂದ್ಬಿಡುತ್ತೆ. ಇದನ್ನು ಕ್ಲೀನಾಗಿ ತೆಗೋಬೇಕು. ಇದ್ರ ಮೇಲ್ಗಡೆ ನಾವು ಎಷ್ಟೇ ತೊಳೆದ್ರೂ ಆ ಮಣ್ಣೆಲ್ಲ ಹೋಗಲ್ಲ, ಮತ್ತು ಕೆಮಿಕಲ್ ಕೂಡ ಇರುತ್ತಲ್ಲ, ಹಾಗಾಗಿ ಈ ಥರ ಕ್ಲೀನ್ ಮಾಡ್ಕೊಂಡ್ರೇ ಒಳ್ಳೆಯದು. ನಾವು ಇಡೀಡಿಯಾಗಿ ಮಶ್ರೂಮ್ನ ಹಾಕಲ್ಲ, ಈ ಥರ ಕ್ಲೀನ್ ಮಾಡಿನೇ ಹಾಕೋದು. ಆನಂತರ ಇದರಲ್ಲಿ ಕಪ್ ಇರುತ್ತಲ್ಲ ಒಳಗಡೆ, ಇದನ್ನು ಕೂಡ ನಾವು ತೆಗಿತೀವಿ. ನಾವು ಇಡೀಡಿಯಾಗಿ ಮಶ್ರೂಮ್ನ ಹಾಕಲ್ಲ, ಹಾಗೆ ಹಾಕಬೇಕು ಅಂದರೆ ಬಿಸಿನೀರಲ್ಲಿ ಇದನ್ನು 1-2 ನಿಮಿಷ ಕುದಿಸಿ ತೆಗಿಬೇಕಾಗುತ್ತೆ. ನಾನಿಲ್ಲಿ ಬಿಸಿನೀರಲ್ಲೇನು ಹಾಕ್ತಾಯಿಲ್ಲ, ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡ್ರೆ ಆಯಿತು. ಇದೇ ಥರ ಎಲ್ಲ ಮಶ್ರೂಮ್ನು ಈ ಥರ ಸಿಪ್ಪೆನ ತೆಗಿತಾ ಇದ್ದೀನಿ ನೋಡಿ. ಸ್ವಲ್ಪ ಮಶ್ರೂಮ್ನ ಕ್ಲೀನ್ ಮಾಡೋಕ್ಕೆ ಸಮಯ ಹಿಡಿಯುತ್ತೆ ನೋಡಿ. ಇನ್ನೊಂದನ್ನು ಇದೇ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಇಷ್ಟು ಮಶ್ರೂಮ್ನು ಇದೇ ಥರ ಎಲ್ಲದಕ್ಕೂ ತೆಗೆದು ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಡೆ ಇರೋ ಈ ಕಪ್ಪನ್ನೆಲ್ಲ ತೆಗೆದು ನಾವು ಇಟ್ಕೋಬೇಕಾಗತ್ತೆ. ಇಲ್ಲಿ ಟೋಟಲಿ ನಾನು 400 ಗ್ರಾಮ್ ಅಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಅರ್ಧ kg ಅಕ್ಕಿನ ಬಳಸಿ ಬಿರಿಯಾನಿನ ಮಾಡ್ತಾ ಇರೋದು, ಅಷ್ಟಕ್ಕೆ ಇಷ್ಟು ಬೇಕಾಗುತ್ತೆ. ಮಶ್ರೂಮ್ ಕೂಡ ಅಷ್ಟೇ ಬೇಗನೆ ಕರಗೋಗುತ್ತೆ. ಇದು ಸಣ್ಣ ಆಗಿಬಿಡುತ್ತೆ ಬೇಯಿಸಿದ ತಕ್ಷಣ. ಈಗ ನೋಡಿ ಎಲ್ಲನೂ ತೆಗೆದಾಗಿದೆ. ಇದನ್ನು ನಾನು ಸ್ವಚ್ಛವಾಗಿರೋ ನೀರಲ್ಲಿ ಹಾಕ್ಕೊಂಡು 2-3 ಸಾರಿ ತೊಳಿತಾ ಇದ್ದೀನಿ. ಇದರಲ್ಲಿ ಇನ್ನೂ ಕಪ್ ಇರುತ್ತೆ, ಅದೆಲ್ಲ ಸ್ವಚ್ಛವಾಗಿ ತೊಳ್ಕೊಬೇಕು ನಾವು. ನೀಟಾಗಿ ಕೈ ಹಾಕಿ 1-2-3 ಸಾರಿ ತೊಳಿಬೇಕು. ಈ ನೀರನ್ನು ಬಗ್ಸೋಕೆ ಹೋಗಬೇಡಿ. ಈ ನೀರಲ್ಲಿಂದನೇ ಮಶ್ರೂಮ್ನ ಎತ್ತಿ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳಿ, ಆವಾಗ ಕ್ಲೀನಾಗಿ ಬಂದುಬಿಡುತ್ತೆ. ಈ ಒಂದು ಸಾರಿ ನೀರು ಹಾಕಿ ತೊಳಿತಾ ಇದ್ದೀನಿ. ಇದನ್ನೆಲ್ಲ ನಾನು ತೆಕ್ಕೋತಾ ಇದ್ದೀನಿ ನೋಡಿ. ಆನಂತರ ಇನ್ನೂ ಒಂದು ಸಾರಿ ಸ್ವಚ್ಛವಾಗಿರೋ ನೀರನ್ನು ಹಾಕಿ ತೊಳಿತಾ ಇದ್ದೀನಿ. ಆನಂತರ ಇನ್ನೊಂದು ಸಾರಿ ಸ್ವಚ್ಛವಾಗಿರೋ ನೀರಲ್ಲಿ ಇದನ್ನು ತೊಳಿತಾ ಇದ್ದೀನಿ. ನಾನು 2 ಸಾರಿ ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಕಪ್ಪೆಲ್ಲ ಇದ್ದರೆ ಕೈಯಲ್ಲಿ ತೆಗೆದು ತೊಳೆದು ಇಟ್ಕೋಬೇಕಾಗತ್ತೆ. ಇವಾಗ ಸ್ವಚ್ಛ ಮಾಡಿ ಎಲ್ಲ ಮಶ್ರೂಮ್ನು ಎತ್ತಿಟ್ಕೊಂಡಿದ್ದೀನಿ. 400 ಗ್ರಾಮ್ ಆಗೋಷ್ಟು ಮಶ್ರೂಮ್ನ ಎತ್ತಿಟ್ಕೊಂಡಿದ್ದೀನಿ. ಆನಂತರ ಬಿರಿಯಾನಿ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ. ನಾವು ಬಿರಿಯಾನಿ ಮಾಡೋದಕ್ಕೆ ನಾವು 4-5 ಮಧ್ಯಮ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಂತರ 7-8 ಹಸಿಮೆಣಸಿನ್ಕಾಯಿ, 2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಹಿಡಿಯಷ್ಟು ಪುದೀನ ಸೊಪ್ಪು, 2 ಇಂಚಷ್ಟು ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿ, ಆನಂತರ ಸ್ವಲ್ಪ ಚಕ್ಕೆನ ಹಾಕ್ಕೊಂಡಿದ್ದೀನಿ. ಒಂದು 3 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಒಂದು 10-12 ಲವಂಗನ ತೊಗೊಂಡಿದ್ದೀವಿ. ಇದೆಷ್ಟನ್ನು ರುಬ್ಬೋ ಹಾಗಿಲ್ಲ, ಇದರಲ್ಲಿ ಅರ್ಧ ಮಾತ್ರ ಹಾಕೋತಾ ಇದ್ದೀವಿ ನೋಡಿ. 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದರಲ್ಲಿ 2ನ್ನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ. 4-5 ಹಸಿಮೆಣಸಿನ್ಕಾಯಿನ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಉಳಿದಿದ್ದ ಮೆಣಸಿನ್ಕಾಯಿನ ಒಗ್ಗರಣೆಲಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಅಷ್ಟೇ 1 ಹಿಡಿಯಷ್ಟು ಮಾತ್ರ ಹಾಕೋತಾ ಇದ್ದೀವಿ. ಪುದೀನ ಸೊಪ್ಪನ್ನು 1 ಹಿಡಿಯಷ್ಟು ಹಾಕೋತಾ ಇದ್ದೀವಿ. ಉಳಿದಿದ್ದನ್ನೆಲ್ಲ ಆನಂತರ ಬಿರಿಯಾನಿ ಮಾಡುವಾಗ ಹಾಕ್ಕೊಳ್ಳೋಣ. ಶುಂಠಿ ಕೂಡ ಪೂರ್ತಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಕೂಡ ಅರ್ಧ ಹಾಕೋತಾ ಇದ್ದೀವಿ. ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಚಕ್ಕೆ ಮತ್ತು ಲವಂಗನ ಇದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. ಆನಂತರ ನೋಡಿ ಒಗ್ಗರಣೆಗೆ ಉಳಿದಿರೋಂಥ ಈರುಳ್ಳಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಬಿರಿಯಾನಿ ಮಾಡುವಾಗ ಹಾಕ್ಕೊಳ್ಳೋಕ್ಕೆ ಇಟ್ಕೊಳ್ಳೋಣ. ಇವಾಗ ಅದನ್ನೇ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿರೋದನ್ನೆಲ್ಲ ಸಣ್ಣದಾಗಿ ರುಬ್ಕೊಂಬರೋಣ. ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು. ಚೆನ್ನಾಗಿ ಈ ಥರ ರುಬ್ಕೋಬೇಕು. ಆನಂತರ ಅರ್ಧ kg ಅಷ್ಟು ಅಕ್ಕಿನ ನಾನು ನೆನೆಸಿಟ್ಟಿದ್ದೀನಿ. ಆನಂತರ ಒಂದು ಕುಕ್ಕರ್ ಪ್ಯಾನ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ 1-2 ಟೀ ಚಮಚದಷ್ಟು ತುಪ್ಪ ಕೂಡ ಹಾಕ್ಕೋಬೋದು. ಎಣ್ಣೆ ಕಾದ ನಂತರ ಮೊದಲಿಗೆ ಉಳಿದಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನೆಲ್ಲ ಹಾಕ್ಕೊಳ್ಳೋಣ. ಆನಂತರ ಬೆಳ್ಳುಳ್ಳಿ ಉಳಿಸಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಆನಂತರ ಈರುಳ್ಳಿ, ಒಂದು 3 ದೊಡ್ಡ ಗಾತ್ರದ ಈರುಳ್ಳಿ, ಟೋಟಲಿ 4-5 ಈರುಳ್ಳಿ ಕಟ್ ಮಾಡಿದ್ದು ಅರ್ಧ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಿ. ಇನ್ನರ್ಧ ಒಗ್ಗರಣೆಲಿ ಹಾಕ್ಕೊಳ್ಳೋಣ. ಈರುಳ್ಳಿನ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಬಾಯಿಗೆ ಸಿಗ್ತಾ ಇದ್ದರೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ. ಇದು ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಹೊಂಬಣ್ಣ ಬರೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿನ ಕರ್ದಾಗ ಹೇಗಿರುತ್ತೋ ಆ ಥರ ಆಗೋ ತನಕನೂ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಒಂದೇ ಒಂದು ನಾಟಿ ಟೊಮೆಟೊನ ಹಾಕೋತಾ ಇದ್ದೀನಿ. ಟೊಮೆಟೊನ ಜಾಸ್ತಿ ಹಾಕೋಬಾರ್ದು,
ಟೊಮೆಟೊನ ಜಾಸ್ತಿ ಹಾಕೊಳ್ಳೋದ್ರಿಂದ ಗರಂ ಮಸಾಲದ ವಾಸನೆ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ 1 ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು, ಅಲ್ಲಿ ತನಕ ಫ್ರೈ ಮಾಡಿ. ಆನಂತರ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಪೂರ್ತಿ ಹಾಕೋತಾ ಇದ್ದೀನಿ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಕೈ ಆಡಿಸ್ತಾನೇ ಇರಬೇಕು, ಆವಾಗ ಮಸಾಲೆ ಚೆನ್ನಾಗಿ ಹುರಿಯುತ್ತೆ. ನೋಡಿ ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ, ಬಣ್ಣ ಕೂಡ ಬದಲಾಗ್ತಾ ಬಂದಿದೆ. ಇವಾಗ ಒಳ್ಳೆ ಬಣ್ಣ ಕೂಡ ಬರ್ತಾ ಇದೆ. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಆನಂತರ ಸ್ವಚ್ಛ ಮಾಡಿಟ್ಕೊಂಡಿರೋ ಅಂಥ ಅಷ್ಟು ಮಶ್ರೂಮ್ನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಇದನ್ನು ಫ್ರೈ ಮಾಡಬೇಕು. ಮಶ್ರೂಮ್ ಬೇಗ ಕರ್ಗೋಗ್ಬಿಡುತ್ತೆ, 1-2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೀಟಾಗಿ ಮಸಾಲೆ ಎಲ್ಲ ಕಡೆ ಹತ್ಕೋಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ ಕಡೆನೂ. ಇವಾಗ ಇದಕ್ಕೆ 4 ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀವಿ. ನಾವು ಎಷ್ಟು ಪ್ರಮಾಣ ಅಕ್ಕಿ ತೊಗೊಂಡಿದ್ದೀವೋ ಅದರ 2ರಷ್ಟು ನೀರನ್ನು ಹಾಕ್ಕೊಳ್ಳೋಣ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಮುದ್ದೆ ಥರ ಆಗಿಬಿಡುತ್ತೆ, ಕಡಿಮೆ ಹಾಕಿದ್ರೆ ತುಂಬ ಗಟ್ಟಿ ಆಗುತ್ತೆ. ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಂಡಿರೋಣ, ಕುದಿ ಬರೋವರೆಗೂ ಹೈ ಫ್ಲೇಮಲ್ಲೇ ಇರಲಿ. ಚೆನ್ನಾಗಿ ಇದನ್ನೊಂದು 2-3 ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರುವಾಗ ನೋಡಿ ಇವಾಗ ಕುದೀತಾ ಇದೆ. ಇವಾಗ ನಾವು ಸ್ವಚ್ಛ ಮಾಡಿ ಇಟ್ಕೊಂಡಂಥ ಅಕ್ಕಿನ ಹಾಕ್ಕೊಳ್ಳೋಣ. ಅಕ್ಕಿಯಲ್ಲಿರೋ ನೀರನ್ನೆಲ್ಲ ಬಸ್ತು ಬರೀ ಅಕ್ಕಿ ಮಾತ್ರ ಹಾಕ್ಕೋಬೇಕು. ಅಕ್ಕಿನ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಟಿದ್ದೀವಲ್ವ ಮಸಾಲೆ ರುಬ್ಬಿ ಎಲ್ಲ ಆಗೋ ತನಕ. ಈ ಥರ ಮಾಡೋದ್ರಿಂದ ಅಕ್ಕಿ ಸಾಫ್ಟಾಗೂ ಬರುತ್ತೆ, ಉದುರುದ್ರಾಗೂ ಇರುತ್ತೆ. ಇವಾಗ ಅಕ್ಕಿ ಹಾಕಿದ್ದಾಯಿತು, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸರಿಯಾಗಿ ಮಿಕ್ಸ್ ಮಾಡೋಣ. ಇವಾಗ ಜೋರು ಉರಿನೇ ಇರಲಿ, ಇದು ಚೆನ್ನಾಗಿ ಬೇಯಬೇಕು. 3/4 ಭಾಗ ಅನ್ನ ಆಗೋ ತನಕ ಹೀಗೆ ಬೇಯಿಸಿ. ಈಗಲೇ ಕುಕ್ಕರ್ ವಿಷಲ್ ಹಾಕಿ ವಿಷಲ್ ಕೂಗಿಸ್ಬೇಡಿ. ಈ ಥರ ಮಾಡೋದ್ರಿಂದ ಮಸಾಲೆ ಎಲ್ಲ ಕಡೆಯೂ ಸ್ಪ್ರೆಡ್ಡಾಗಿ ನೀಟಾಗಿ ಅನ್ನ ಆಗುತ್ತೆ. ನೋಡಿ ಇವಾಗ 1/4 ಭಾಗದಷ್ಟು ಆಗ್ತಾಯಿದೆ ಅನ್ನ. ಇವಾಗ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಉಳಿದಿತ್ತಲ್ಲ ಅದನ್ನು ಇವಾಗ ಹಾಕ್ಕೋಬೇಕು. ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನೀರೆಲ್ಲ ಇಂಗ್ತಾ ಬಂದಿದೆ, 3/4 ಭಾಗದಷ್ಟು ಅನ್ನ ಆಗಿದೆ. ಇವಾಗ ನಾವು ಬೇಕಾದರೆ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು. ಇಲ್ಲಾಂದರೆ ನಮಗೆ ರೈಸ್ ಬಡಿಸಿದಾಗ ಊಟ ಮಾಡುವಾಗ ಕೂಡ ನಾವು ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಿನ್ಬೋದು. ಇವಾಗಲೇ ಬೇಕಾದರೆ ಇವಾಗೇ ಹಾಕೋಬೋದು. ಇವಾಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ವಿಷಲ್ ಹಾಕಿದ್ಮೇಲೆ 10 ನಿಮಿಷ ಪೂರ್ತಿ ಸಣ್ಣ ಉರಿನಲ್ಲಿ ದಮ್ಮಿಸ್ಬೇಕು. ಇದನ್ನು ವಿಷಲ್ ಕೂಗಿಸ್ಬಾರ್ದು. ವಿಷಲ್ ಇನ್ನೇನು ಬರ್ತಾ ಇದೆ ಅಂದಾಗ ಆಫ್ ಮಾಡ್ಕೊಂಡ್ಬಿಡಬೇಕು. 10 ನಿಮಿಷ ಟೈಮ್ ನೋಡಿಕೊಂಡು ದಮ್ಸಿದ್ರೆ ಸಾಕು. ಅನ್ನ ಅರಳ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. 3/4 ಭಾಗ ಆಲ್ರೆಡಿ ಅನ್ನ ಆಗೋಗಿತ್ತು, ಇವಾಗ ಅರಳಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ವಿಷಲ್ ತಣ್ಣಗಾದ್ಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಇದನ್ನೊಂದು ಸರಿ ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಉದುರುದ್ರಾಗೂ ಇದೆ, ಮೆತ್ತಗೂ ಇದೆ, ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರ್ತಾ ಇದೆ ಅನ್ನ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ. ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.